ವಿಡಿಯೋದಲ್ಲಿ ಭಾಷೆ ಬಗ್ಗೆ ಮಾತಾಡೋಣ. ಕೆಲವ್ರಿಗೆ ಇದು ಬೇರೆ ತರಾನೇ ಪೋಟ್ರೆ ಆಗ್ಬೋದು, ನನಗ್ ಗೊತ್ತಿಲ್ಲ. ಬಟ್ ಇದು ನನ್ನ ಸ್ವಂತ ಅಭಿಪ್ರಾಯ, ನಾನು ಕಣ್ಣೆದುರುಗಡೆ ಅನುಭವಿಸಿರುವಂತ ವಿಚಾರಗಳು. ನಾವು ಕನ್ನಡದವರಪ್ಪ, ಕೆಚ್ಚೆದೆಯ ಕನ್ನಡಿಗರು ನಾವೆಲ್ಲರೂ. ನಾವು ಎಲ್ಲಾದ್ರೂ ಹೋದಾಗ ಕನ್ನಡದಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀವಿ, ಯಾಕಂದ್ರೆ ಇದು ನಮ್ಮ ಮಾತೃಭಾಷೆ. ನಾವು ಕನ್ನಡದಲ್ಲಿ ಎಷ್ಟು ಮಾತಾಡ್ತೀವಿ ನಮ್ಗೆ ತುಂಬಾನೇ ಕಂಫರ್ಟ್ ಝೋನ್ ಅನ್ನೋದಿರುತ್ತೆ. ಇವಾಗ ನಾನು ಕಂಪ್ಲೀಟ್ 100% ಕನ್ನಡದಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಿಲ್ಲ, ಬಟ್ ಇಟ್ಸ್ ಅ ಕಂಫರ್ಟ್ ಝೋನ್ ಅಲ್ವಾ. ಇವಾಗ ನಾವು ಮನೇಲಿ ಸ್ಟೈಲ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಮಕ್ಕದ ಮೇಲೆ ಹೊಡಿತಾರೆ, ಆಯ್ತಾ. ಎಲ್ಲಿ ಭಾಷೆ ಬಳಕೆಗಳು ಆಗಬೇಕೋ ಅಲ್ಲಿ ನಾವು ಕರೆಕ್ಟ್ ಆಗಿ ಕನ್ನಡನ ಬಳಕೆ ಮಾಡ್ಬೇಕು. ಎಲ್ಲೋ ಬೇರೆ ಕಡೆ ಹೋದಾಗ ನಾವೇನು ಮಾಡಕ್ಕಾಗಲ್ಲ, ಕೆಲವೊಂದ್ಸಲ ಇಂಗ್ಲಿಷ್ ಮಾತಾಡ್ಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಬಿಸ್ನೆಸ್ ಅಂತ ಬಂದಾಗ ಎಲ್ಲರೂ ಕಾಂಪ್ರಮೈಸ್ ಆಗೇ ಆಗ್ತಾರೆ. ಬಟ್ ಮೆಜಾರಿಟಿ ಕನ್ನಡನ ಯಾಕೆ ಬಳಕೆ ಮಾಡ್ತಾ ಇಲ್ಲ ಜನರು? ನಾನು ಕೆಲವೊಂದಷ್ಟು ಸ್ಟೇಜ್ ಇವೆಂಟ್ಗಳಿಗೆ, ಫಂಕ್ಷನ್ಗಳಿಗೆ ಹೋಗ್ತೀನಿ, ಅಲ್ಲಿ ಕೂತಿರೋರೆಲ್ಲ ಕನ್ನಡಿಗರು ಇರ್ತಾರೆ. ಸ್ಟೇಜ್ ಮುಂದೆ ಮೈಕ್ಗಳನ್ನ ಕೊಟ್ಟಾಗ ಇಂಗ್ಲಿಷ್ ಅಲ್ಲಿ, ಹಿಂದಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಕನ್ನಡದವ್ರಲ್ವಾ ನೀವು? ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಏನಾಗುತ್ತೆ ಅಂತ ನಾನು ಸುಮ್ನೆ ಹಂಗೆ ಪ್ರಶ್ನೆ ಮಾಡಿದ್ರು. ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಸ್ವಲ್ಪ ಲೆವೆಲ್ ಆಗಿರುತ್ತೆ, ಹಿಂದಿಯಲ್ಲಿ ಮಾತಾಡಿದ್ರೆ ಇಟ್ಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್, ಅರ್ಥ ಆಗುತ್ತೆ. ಇಂಗ್ಲಿಷ್ ಗ್ಲೋಬಲ್ ಲ್ಯಾಂಗ್ವೇಜ್ ಅಲ್ವಾ, ಕನ್ನಡನ ನಾವ್ ಯಾಕೆ ಗ್ಲೋಬಲ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡಬಾರ್ದು? ಈ ತರ ಉದಾಸೀನವಾಗಿರುವಂತ ವಿಚಾರಗಳನ್ನ ನಮ್ ಕನ್ನಡಿಗರೇ ಹೇಳ್ದಾಗ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಎದ್ದು ಕಾಣಿಸುತ್ತೆ. ನಾವ್ ಎಷ್ಟೇ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಮಾತಾಡಿ, ಕನ್ನಡದ ಬಗ್ಗೆ ಸ್ವಲ್ಪ ಇದಿರ್ಲಿ, ಅಭಿಮಾನ ಇರ್ಲಿ ಅಂತ ಹೇಳ್ತಾನೆ ಇರ್ತೀವಿ. ಬಟ್ ಏನಾಗುತ್ತೆ, ಜನ ಅದನ್ನ ಬಿಸ್ನೆಸ್ ರೀತಿ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಭಾಷೆನ ಗೌರವ, ಅಭಿಮಾನ ಅಥವಾ ಮಾತೃಭಾಷೆ ಅದಕ್ಕೆ ಗೌರವ ಕೊಡ್ಬೇಕು ಅನ್ನೋದು ಉದ್ದೇಶ ಅಲ್ಲ. ಕನ್ನಡಿಗರೇ ಹಿಂದಿ, ಇಂಗ್ಲಿಷ್ ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ಗಳಲ್ಲಿ ಮಾತಾಡ್ತಾರೆ. ಪ್ರಶ್ನೆ ಮಾಡಿದಾಗ ಅವ್ರಿಗೆ ಅರ್ಥ ಆಗಲ್ಲ, ಅದಕ್ಕೆ ನಾವು ಮಾತಾಡ್ತೀವಿ. ಕನ್ನಡ ಅರ್ಥ ಆಗಿಲ್ಲ ಅಂತಂದ್ರು ಅರ್ಥ ಮಾಡ್ಕೊಳ್ಳೋ ತರ ನಾವ್ ಯಾಕೆ ಮಾತಾಡುವಂತ ಪ್ರಯತ್ನ ಮಾಡಲ್ಲ ಅಲ್ವಾ? ಸೊ ಇದು ಕೆಲವೊಂದಷ್ಟು ವಿಚಾರಗಳು ಬೇಜಾರಾಗುತ್ತೆ. ಇದು ಭಾಷೆಯ ವಿಚಾರವಾಗಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ.